ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ 101 ಲೀಟರ್ ಹಾಲಿನ ಅಭಿಷೇಕ. ಆರ್ಸಿಬಿ ಗೆದ್ದಿದ್ದಕ್ಕೆ ರೈತ ಅಂಬರೀಶ್ ಅವರಿಂದ ಹಾಲಿನ ಅಭಿಷೇಕ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಆರ್ಸಿಬಿ ಗೆಲುವಿಗಾಗಿ ಹರಕೆ ಹೊತ್ತಿದ್ರಂತೆ ಈ ಅಭಿಮಾನಿ. ಗೆದ್ರೆ 101 ಲೀಟರ್ ಹಾಲಿನ ಅಭಿಷೇಕ ಮಾಡಿಸ್ತೀನಿ ಅಂತ. ಆರ್ಸಿಬಿ ಈಗ ಚೊಚ್ಚಲ ಟ್ರೋಫಿಯನ್ನು ಗೆದ್ದಿದೆ. ಅದರ ಪ್ರಕಾರ 101 ಲೀಟರ್ ಹಾಲಿನ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಘಾಟಿ ಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಿ ಪೂಜೆ. वरुणश्च मगिन्द्रस्तमे कृष्टाच मगिन्द्रस्तमे धाताच मगिन्द्रस्तमे तदे विश्वनः सोमवृष्टियं भवावाय सर्वच्चमे वैश्वानरश्च मरुतग्रहाश्च. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ 101 ಲೀಟರ್ ಹಾಲಿನ ಅಭಿಷೇಕವನ್ನು ರೈತ ಅಂಬರೀಶ್ ಅವರು ಮಾಡಿಸಿರ್ತಕ್ಕಂಥದ್ದು. ಹರಕೆ ಹೊತ್ಕೊಂಡಿದ್ರಂತೆ ಆರ್ಸಿಬಿ ಗೆಲ್ಲಿ ಅಂತ. ಇದು ಇನ್ನೊಂದು ರೀತಿಯ ಅಭಿಮಾನ, ಇದು ಇನ್ನೊಂದು ರೀತಿ ಕ್ರೇಜ್. ನಿನ್ನೆ ಮೊನ್ನೆ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲ ನಡೆದಿತ್ತು ಆರ್ಸಿಬಿ ಗೆಲ್ಲಬೇಕು ಅಂತ. ಇವರು ಹರಕೆ ಹೊತ್ಕೊಂಡು ಹರಕೆಯನ್ನು ತೀರಿಸಿದ್ದಾರೆ. ಮ್ಯಾಚ್ ಕೂಡ ನೋಡ್ತಾ ಇದ್ರು. ಇದರಿಂದಾಗಿ ಸಾಕಷ್ಟು ಒಂದು ಅಭಿಮಾನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು. ಪ್ರತಿ ಬಾರಿ ಕೂಡ ಈ ಬಾರಿ ಕಪ್ ನಮ್ದೇ, ಈ ಬಾರಿ ಕಪ್ ನಮ್ದೇ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಈ ಎಲ್ಲ ಆಸೆ 18 ವರ್ಷಗಳ ನಂತರ ಇಂದು ನನಸಾಗಿರುವಂಥದ್ದು. ಪ್ರಮುಖವಾಗಿ ಈ 18ನೇ ಸೀಸನ್ನಲ್ಲಿ, ಅದರಲ್ಲೂ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18 ಆಗಿರುವಂಥ ನೆಲೆಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಒಂದು ಆಸೆ ಇತ್ತು, ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ನಿಟ್ಟಿನಲ್ಲಿ. ಆ ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಒಂದು ಹರ್ಷೋದ್ಗಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಪಟಾಕಿಯನ್ನು ಸಿಡಿಸಿ ಅಭಿಮಾನವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ 18 ವರ್ಷಗಳ ಕನಸು ಎಂದು ನನಸಾಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಹರ್ಷವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರತಿ ಏರಿಯಾಗಳಲ್ಲೂ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದು ಹರ್ಷವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಾರಿ ಕಪ್ ನಮ್ಮದೇ, ಈ ಬಾರಿ. ಇನ್ನು ಬೆಳಗಾವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸೆಲೆಬ್ರೇಷನ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಇದು ಬೆಳಗಾವಿಯದ್ದು.